ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ನಾನು ನಾಳೆ ಬೆಳಿಗ್ಗೆ ಮಾಧ್ಯಮದಲ್ಲಿ ತಿಳಿದ ರೀತಿಯಲ್ಲಿ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಖಂಡರನ್ನ ಭೇಟಿ ಮಾಡಲಿಕ್ಕೆ ಅವರ ಜೊತೆ ಮಾಹಿತಿಯನ್ನ ಕೊಡಲಿಕ್ಕೆ ಕರ್ನಾಟಕದ ಬೆಳವಣಿಗೆಗಳು ಏನು ನಡೀತಾ ಇದ್ದಾವೆ, ರಾಜಕೀಯ ಬೆಳವಣಿಗೆಗಳು ಮತ್ತು ವಿರೋಧ ಪಕ್ಷದವರು ವಿನಾಕಾರಣ ಅಪಪ್ರಚಾರ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ಕೆಲವು ಸಚಿವರು ಕೂಡ ಭಾಗವಹಿಸ್ತಕ್ಕಂಥ ದೆಹಲಿ ಹೋಗ್ತಕ್ಕಂಥ ನಿರೀಕ್ಷೆ ಇದೆ. ನಾನಂತೂ ಏನು ಹೋಗೋದಿಲ್ಲ. ಎಲ್ಲ ಸ್ಪಷ್ಟನೆ ಕೊಡ್ತೀರಾ ಸರ್? ಏನೇನು ನಡೀತಾ ಇದೆ, ಏನ್ ನಡೀತಾ ಇದಾರೆ ಎಲ್ಲ ಸುಳ್ಳು ಹೇಳ್ಕೊಂಡು ಅವರು ಅದನ್ನ ದೊಡ್ಡದು ಭೂತ ಮಾಡ್ಕೊಂಡು ಹೊರಟಿದ್ದಾರೆ ವಿರೋಧ ಪಕ್ಷದವರು. ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಸುಮ್ಮನೆ ಈಗ, ಯಾಕೆಂದ್ರೆ ಇವರು ಹೊಸದಾಗಿ ಮದುವೆ ಮಾಡ್ಕೊಂಡಂಗೆ, ಇವರು ಜೆಡಿಎಸ್ ಮತ್ತು ಬಿಜೆಪಿ ಹೊಸದಾಗಿ ಮದುವೆ ಮಾಡ್ಕೊಂಡಾಗ ಗಂಡು ಹೆಣ್ಣು ಪ್ರೀತಿ ಮಾಡ್ತಿರ್ತಾರೆ, ಹೆಣ್ಣು ಗಂಡನ ಪ್ರೀತಿ ಮಾಡ್ತಿರ್ತಾರೆ. ಹಾಗೆ ಸ್ವಲ್ಪ ವರ್ಷ ಸ್ವಲ್ಪ ದಿವಸ ಕಳೆದ ಮೇಲೆ ಯಾವ ರೀತಿ ಇರ್ತವೆ ಅನ್ನೋದು ಗೊತ್ತಿರ್ತದಲ್ಲ ನಿಮ್ಗಳಿಗೇನೆ. ಅದರಿಂದ ಏನೋ ಹೊಸ ಇದರಲ್ಲಿ ನಡೆಸ್ತಾ ಇದಾರೆ, ನಡೆಸ್ತಾ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಒಂದು ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ವಿಷಯನೇ ಇಲ್ಲ. ಈಗ ವಾಲ್ಮೀಕಿ ಅದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ನಾವು ಆಗಿಲ್ಲ ಅಂತ ಹೇಳ್ತಾನೆ ಇಲ್ಲ. ಅಲ್ಲಿ ಲೋಪ ಆಗಿದೆ, ಅಲ್ಲಿ ಹಗರಣ ನಡೆದಿದೆ. ಅದನ್ನ ನಾವು ಈಗಾಗಲೇ SIT ಮಾಡಿದ್ದೇವೆ. CBIನವರು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ED ಅವರು ಯಾವುದೇ ಒಂದು ಹಗರಣಕ್ಕೆ 3 ಸಂಸ್ಥೆಗಳಿಂದ ವಿಚಾರಣೆ ನಡೆಸ್ತಕ್ಕಂಥದ್ದು ಇದೇ ಮೊದಲು ದೇಶದಲ್ಲಿ. ಈ ರೀತಿ ನಡೆಯುವಾಗ ಸತ್ಯ ಬರಲಿ, ಯಾರು ತಪ್ಪಿತಸ್ಥಿದ್ರೆ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಪಕ್ಷದ ಮತ್ತೆ ನಮ್ಮ ಸರ್ಕಾರದ ತೀರ್ಮಾನ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಅದನ್ನ ದೊಡ್ಡದಾಗಿ 3 ಗಂಟೆ 4 ನಿಮಿಷ ಮಾತಾಡಿದ್ರು ಅಶೋಕ್ ಅವರು ಇಲ್ಲಿ ವಿಧಾನಸಭೆಯಲ್ಲಿ. ನಾವೆಲ್ಲ ಕೂತ್ಕೊಂಡು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಕೂತ್ಕೊಂಡು ಸುಮ್ಮನೆ ಕೇಳಲಿಲ್ವಾ? ಅವ್ರು ಉತ್ತರ ಹೇಳುವಾಗ ಇವರು ಉತ್ತರ ಹೇಳಿಸಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಬಂದು ಎಲ್ಲೆಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾರಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನ? ಇದು ಈ ರೀತಿ ಜನ ಸಹಿಸಬೇಕಾ?